ಮಲಿನ ತೊಳೆವ ಜ್ಯೋತಿ ಹೃದಯ ಶುದ್ಧಗೊಳಿಪ ಜ್ಯೋತಿ ಹೃದಯ ಶುದ್ಧಗೊಳಿಪ ಜ್ಯೋತಿ ಭವದ ಭೀತಿ ಹರಿವ ಜ್ಯೋತಿ ಭವದ ಭೀತಿ ಹರಿವ ಜ್ಯೋತಿ ಜ್ಯೋತಿ ಬೆಳ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾವು ಮನಸ್ಸು ಹಾಗೂ ಚಿಂತನೆಯ ಬಗ್ಗೆ ಚರ್ಚೆಯನ್ನು ನಡೆಸಿದ್ವಿ. ಮನಸ್ಸನ್ನು ನಾವು ಇಚ್ಛಾಶಕ್ತಿ ಅಂತಲೂ ಹೇಳ್ತೀವಿ. ಎಲ್ಲಿ ಮನಸ್ಸಿದೆ ಅಲ್ಲಿ ಇಚ್ಛೆ ಇದ್ದೇ ಇದೆ, ಎಲ್ಲಿ ಇಚ್ಛೆ ಇದೆ ಅಲ್ಲಿ ಮನಸ್ಸಿದೆ. ಹಾಗಾದರೆ ಈ ಮನಸ್ಸಿಗೂ ಹಾಗೂ ಇಚ್ಛೆಗೂ ಹತ್ತಿರದ ಸಂಬಂಧ ಇದೆ ಅಂತ ನಾವು ತಿಳ್ಕೊಬಹುದು. ಇಂದಿನ ಸಂಚಿಕೆಯಲ್ಲಿ ನಾವು ಮನಸ್ಸು, ಕರ್ಮ ಹಾಗೂ ಈ ಇಚ್ಛೆಗಳ ಮಧ್ಯದಲ್ಲಿರುವ ಸಂಬಂಧದ ಬಗ್ಗೆ ಚರ್ಚೆಯನ್ನು ನಡೆಸೋಣ. ಈ ಚರ್ಚೆಯನ್ನು ನಡೆಸೋದಕ್ಕೋಸ್ಕರ ನಮ್ಮೊಡನೆ ಇದ್ದಾರೆ ಬ್ರಹ್ಮಕುಮಾರಿ ರೂಪಕ್ಕ ಅವರು. ಅವರಿಗೆ ನಾನು ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೀನಿ. ನಮಸ್ಕಾರ. ಇಲ್ಲಿಯವರೆಗೆ ನಾವು ಮನಸ್ಸನ್ನು ಸಂಕಲ್ಪ ಶಕ್ತಿ ಅಂತ ತಿಳ್ಕೊಂಡ್ವಿ. ಒಂದು ಕಡೆ ಮನಸ್ಸನ್ನು ಇಚ್ಛಾಶಕ್ತಿ ಅಂತಲೂ ಹೇಳ್ತಾರೆ, ಇನ್ನೊಂದು ಕಡೆ ಆಸೆಯೇ ದುಃಖಕ್ಕೆ ಕಾರಣ ಅಂತ ಹಿರಿಯರು ಹೇಳ್ತಾರೆ. ಈ ಎರಡು ವಿಷಯಗಳು ಭಿನ್ನವಾದ್ವಲ್ಲ ಅಕ್ಕವ್ರೆ? ಈ ಎರಡು ವಿಷಯಗಳ ಭಿನ್ನತೆ ಬಗ್ಗೆ ನೀವು ಏನು ಹೇಳ್ತೀರಾ? ಮನಸ್ಸು ವಿಚಾರ ಶಕ್ತಿ ನಿಜನೇ, ಹಾಗೆಯೇ ಆ ವಿಚಾರಗಳಲ್ಲಿ ಇಚ್ಛೆ ಉತ್ಪನ್ನ ಆಗುತ್ತೆ, ಅದು ಸತ್ಯನೇ. ಆದರೆ ಇಚ್ಛಾಶಕ್ತಿ ಅಂತ ಯಾಕೆ ಹೇಳಿದ್ವಿ ಅಂದರೆ, ಒಬ್ಬ ವ್ಯಕ್ತಿ ಒಂದು ಕಾರ್ಯ ಮಾಡಬೇಕು ಅನ್ನುವಂಥ ವಿಚಾರ ಇಟ್ಕೊಳ್ತಾನೆ, ಒಂದು ಯೋಜನೆ ಹಾಕ್ಕೊಂಡಿರ್ತಾನೆ, ಒಂದು ವಿಶೇಷವಾದಂತಹ ಕಾರ್ಯವನ್ನು ತನ್ನ ಕೈಯಿಂದ ಮಾಡಬೇಕು ಅಂದಾಗ ಅವಶ್ಯವಾಗಿ ಅವನಲ್ಲಿ ಒಂದು ಸ್ಫೂರ್ತಿ ಬೇಕು, ಉತ್ಸಾಹ ಬೇಕು. ಅದಕ್ಕೆ ಹಿನ್ನೆಲೆ ತನ್ನ ವಿಚಾರದಲ್ಲಿ ಆ ಸ್ಫೂರ್ತಿಯನ್ನು ತುಂಬಿದಾಗ ಇದು ಮಾಡಲೇಬೇಕು ಅನ್ನುವಂತಹ ಒಂದು ಸಂಕಲ್ಪವೇ ಇಚ್ಛೆ. ಆದರೆ ಜೀವನದಲ್ಲಿ ಹಲವು ಬಾರಿ ಈ ಇಚ್ಛೆಗಳನ್ನು ಯಾವುದು ನಮಗೆ ಬೇಡವಾಗಿರುತ್ತೆ ಅಥವಾ ಅಲ್ಲಿ ಪರಿಶೀಲನೆ ಮಾಡದೇ ಇರುವಂತಹ ಸನ್ನಿವೇಶಗಳಲ್ಲೂ ಸಹ ನನಗೆಲ್ಲವೂ ಬೇಕು, ನೋಡಿದ್ದೆಲ್ಲ ಬೇಕು, ಅದು ನನಗೆ ಉಪಯುಕ್ತವಾಗುತ್ತೋ ಇಲ್ಲವೋ, ಆದರೂ ನನಗದು ಬೇಕು ಅನ್ನುವಂತಹ ಒಂದು ಹಂಬಲ ಇದ್ದಾಗ ಅಲ್ಲಿ ಎಲ್ಲೋ ಮನುಷ್ಯ ತನ್ನ ಮನಸ್ಸಿನಲ್ಲೇ ಉತ್ಪನ್ನ ಆಗುವಂಥ ಇಚ್ಛೆಯ ಒಂದು ವಿಚಾರಗಳಲ್ಲಿ ಮೋಸ ಹೋಗ್ತಾನೆ. ಆದ್ದರಿಂದ ಮನುಷ್ಯನಿಗೆ ಯಾವ ಇಚ್ಛೆ ಇಟ್ಕೊಂಡ್ರೆ ಉಪಯುಕ್ತವಾಗುತ್ತೆ, ಯಾವ ಇಚ್ಛೆಗಳಿಂದ ಅನಾಹುತಗಳಾಗ್ಬೋದು ಅದರ ಅರಿವು ಸಹ ಬೇಕಾಗತ್ತೆ. ಉದಾಹರಣೆಗೆ ನಾವು ಒಂದು ಸಣ್ಣದಾದಂತಹ ಒಂದು ಕಥೆಯನ್ನು ಕೇಳೋಣ. ಒಬ್ಬ ಯುವಕ ಬಹಳ ಸ್ಫೂರ್ತಿದಾಯಕವಾಗಿ ಜೀವನದಲ್ಲಿ ಬೇಗನೆ ಎಲ್ಲವನ್ನ ಪ್ರಾಪ್ತಿ ಮಾಡಿಕೊಳ್ಬೇಕು ಅಂತ ಹೇಳಿ ಆ ಒಂದು ಸ್ಫೂರ್ತಿಯಿಂದ ಸಹಜವಾದಂಥ ಮಾರ್ಗ ಯಾವುದು ಅಂತ ಹುಡುಕ್ತಾ ಹೋಗ್ತಾನೆ. ಅವನ ಜೀವನದಲ್ಲಿ ಏನು ಪಡ್ಕೋಬೇಕು ಅಂದರೆ, ಹೆಚ್ಚಾಗಿ ನಾನು ಹಣ ಸಂಪಾದಿಸಬೇಕು, ಹೆಚ್ಚಾಗಿ ನಾನು ಎಲ್ಲ ಸೌಲಭ್ಯಗಳನ್ನು ಬೇಗ ಪಡ್ಕೋಬೇಕು, ನಾನು ಎಲ್ಲ ಒಂದು ಸುಖವನ್ನು ಅನುಭವಿಸಬೇಕು ಅನ್ನುವಂಥ ಹಂಬಲ ಇರುತ್ತೆ. ಜೀವನನೇ ಸುಖದ ಒಂದು ಅನುಭೂತಿಗಿರೋದು ಅನ್ನುವಂತಹ ಒಂದು ಮಾತು ಅವನ ಮನಸ್ಸಿನಲ್ಲಿರುತ್ತೆ. ಈ ಹಂಬಲದಿಂದ ಅವನೇನು ಮಾಡ್ತಾನೆ, ನನಗೆ ಎಲ್ಲಿ ಹೆಚ್ಚಾಗಿ ಸಂಪಾದನೆ ಆಗುತ್ತೆ, ಎಲ್ಲಿ ಹೆಚ್ಚಾದಂತಹ ಒಂದು ಖಜಾನೆ ಸಿಗುತ್ತೆ ಅನ್ನುವಂತಹ ಒಂದು ಇಚ್ಛೆಯಿಂದ ಹುಡುಕ್ತಾ ಹೋಗ್ತಾನೆ. ಹೀಗೆ ಹಲವು ಕಡೆ ಅದರ ಮಾರ್ಗವನ್ನು ಹುಡುಕ್ತಾ ಹೋದಂತೆ ಯಾವುದೋ ಒಂದು ಊರಿನಲ್ಲಿ ಒಂದು ಕಡೆ ರಾತ್ರಿ ಇರಬೇಕಾದಂಥ ಸನ್ನಿವೇಶ ಬರುತ್ತೆ. ಆ ಒಂದು ರಾತ್ರಿಯಲ್ಲಿ ಅವನು ಆ ಊರಲ್ಲಿ ಒಂದು ಸ್ಥಳವನ್ನು ಹುಡುಕ್ತಾ ಹೋದಾಗ ಒಂದು ಧರ್ಮಶಾಲೆಯಲ್ಲಿ ರಾತ್ರಿ ಇರಲಿಕ್ಕೆ ಸ್ಥಳಾವಕಾಶ ಸಿಕ್ಕತ್ತೆ. ಆ ಒಂದು ರಾತ್ರಿಯಲ್ಲಿ ಆ ಧರ್ಮಶಾಲೆಯಲ್ಲಿ ಮಲ್ಕೊಂಡಿದ್ರೂ ಸಹ ಅವರ ಮನಸ್ಸಲ್ಲಿ ಏನು ವಿಚಾರ ಇದೆ ಅಂದರೆ, ನನಗೆ ಬೇಗನೆ ಸಂಪತ್ತು ಸಿಗಬೇಕು, ನನಗೆ ಹೆಚ್ಚು ಸಂಪಾದನೆ ಮಾಡಬೇಕು, ನನ್ನ ಜೀವನಕ್ಕೆ ಬೇಕಾಗುವಂಥ ಎಲ್ಲ ಸೌಲಭ್ಯಗಳನ್ನು ಬಹಳ ಕಡಿಮೆ ಸಮಯದಲ್ಲಿ ಪಡ್ಕೋಬೇಕು, ಅದಕ್ಕೆ ಯಾರು ನನಗೆ ಸಹಜ ಮಾರ್ಗ ತೋರಿಸ್ತಾರೆ ಅಂತ ಚಿಂತೆ ಮಾಡ್ತಾ ಇರ್ತಾನೆ. ಇಲ್ಲಿ ಇಚ್ಛೆನೂ ಇದೆ, ಅಲ್ಲಿ ಮನಸ್ಸಿನ ವಿಚಾರ ತೀವ್ರವಾಗಿ ನಡೆಸ್ತಾ ಇರಬೇಕಾದ್ರೆ ಚಿಂತೆನೂ ಇದೆ. ಹಾಗಾಗಿ ರಾತ್ರಿಯೆಲ್ಲ ಅವನಿಗೆ ನಿದ್ರೆನೇ ಬರಲ್ಲ. ಕೊನೆಗೆ ಬೆಳಿಗ್ಗೆ ಎದ್ದೇಳೋ ಅಷ್ಟೊತ್ತಿಗೆ ಆ ಧರ್ಮಶಾಲೆಯ ಅಂಗಳದಲ್ಲಿ ಒಬ್ಬ ಸಾಧುವಿನ ದರ್ಶನವಾಗತ್ತೆ. ಅಲ್ಲಿ ಹೋಗಿ ಅವನು ನಮಸ್ಕಾರ ಮಾಡಿ ತನ್ನ ಮನಸ್ಸಿನಲ್ಲಿ ಆಗ್ತಾ ಇರುವಂತಹ ಈ ಇಚ್ಛೆಯ ವೇದನೆ, ಏಕೆಂದರೆ ಆ ಇಚ್ಛೆ ಎಷ್ಟು ಪ್ರಬಲವಾಗಿರುತ್ತೆ ಅಂತಂದರೆ ಅವನು ಜೀವನದುದ್ದಕ್ಕೆ ಪರಿಶ್ರಮ ಪಡೋಷ್ಟು ಅವನಿಗೆ ಸಹನೆಯೂ ಇಲ್ಲದೆ ಹೋಗ್ಬಿಡುತ್ತೆ. ಅದಕ್ಕೆ ಆ ಒಂದು ಸಾಧುವಿನ ಹತ್ರ ಮಾರ್ಗದರ್ಶನ ಕೇಳೋಣ ಅಂತ ಹೇಳಿ ಅವನು ಹೋಗ್ತಾನೆ. ಆಗ ಸಾಧುಗೆ ತನ್ನ ಮನಸ್ಸಿನಲ್ಲಿರುವಂಥ ಇಚ್ಛೆ ಹೇಳ್ತಾನೆ,
ನಾನು ಬೇಗನೆ ಎಲ್ಲವನ್ನು ಸಂಪಾದಿಸ್ಬಿಡಬೇಕು, ಎಲ್ಲ ಸೌಲಭ್ಯಗಳನ್ನ ಪಡಿಬೇಕು ಅಂತ ಹೇಳಿ. ಆಗ ಸಾಧು ಹೇಳುತ್ತಾನೆ, ನಿನ್ನ ಇಚ್ಛೆಯೇನೂ ತಪ್ಪಿಲ್ಲ, ಏಕೆಂದರೆ ನೀನು ಇನ್ನೂ ಯುವಕ ಆಗಿದೆಯಾ, ಸ್ಫೂರ್ತಿ ಇದೆ, ನಿನ್ನಲ್ಲಿ ಅಭಿಲಾಷೆನೂ ಇದೆ. ಇದನ್ನು ನೀನು ಪಡ್ಕೋಬೇಕು ಅಂತಂದರೆ ಸ್ವಲ್ಪ ಶ್ರಮ ಪಡಬೇಕಲ್ಲ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಎಂಥ ಶ್ರಮಕ್ಕೂ ನಾನು ರೆಡಿ ಇದ್ದೀನಿ, ಆದರೆ ನನಗೆ ಬಹಳ ಬೇಗನೆ ಎಲ್ಲ ಸಿಕ್ಬಿಡಬೇಕು ಅಂಥೇಳಿ. ಅದಕ್ಕೆ ಸಾಧು ಹೇಳುತ್ತಾನೆ, ಸರಿ, ಈ ಒಂದು ಧರ್ಮಶಾಲೆಯ ಸ್ಥಳದಿಂದ ಸುಮಾರು ದೂರದಲ್ಲಿ ಅನೇಕ ಹಳ್ಳಿಗಳು ದಾಟಿ ಒಂದು ಗುಡ್ಡಗಾಡಿನ ಪ್ರದೇಶ ಸಿಗುತ್ತೆ. ಆ ಪ್ರದೇಶದಲ್ಲಿ ತುಂಬ ಸುಂದರವಾದಂಥ ಕುದುರೆಗಳು ಅಲ್ಲಿ ಕಟ್ಟಾಕಿರ್ತಾರೆ. ನೀನು ಇವತ್ತು ಬೆಳಿಗ್ಗೆ ಈಗ ನಡ್ಕೊಂಡು ಹೋಗಿ ಆ ಒಂದು ಗುಡ್ಡಗಾಡಿನ ಪ್ರದೇಶದಲ್ಲಿ ಎಷ್ಟು ಕುದುರೆಗಳಿದೆಯೋ ಆ ಕುದುರೆಗಳನ್ನೆಲ್ಲವನ್ನು ಸಂಜೆ ಸೂರ್ಯಾಸ್ತ ಆಗಲಿಕ್ಕೆ ಮೊದಲು ನನಗಿಲ್ಲಿ ತಲುಪಿಸ್ಕೊಟ್ರೆ ಅವಶ್ಯವಾಗಿ ನಾನು ನಿನಗೆ ಎಷ್ಟು ಸಂಪತ್ತು ಬೇಕೋ ಅದನ್ನು ನಿನಗೂ ನಾನು ಕೊಡ್ತೇನೆ. ಓ ಅಷ್ಟೇ ತಾನೇ, ನಾನು ಈಗಲೇ ಹೊರಟೆ ಅಂತ ಹೇಳಿ ಯೋಚನೆ ಮಾಡಿದೆ. ಬಹಳ ಬೇಗನೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗನೆ ಅವನು ಓಡ್ತಾ ಹೋಗ್ತಾನೆ. ಬೇಗನೆ ಗುಡ್ಡಗಾಡನ್ನು ಸೇರಿಬಿಡ್ತಾನೆ. ಸೇರಿದ ನಂತರ ಆ ಮನೋಹರವಾದ ದೃಶ್ಯ ನೋಡ್ತಾನೆ, ತುಂಬ ಸುಂದರವಾದ ಕುದುರೆಗಳನ್ನು ನೋಡ್ತಾನೆ. ಅವನ ಮನಸ್ಸು ಅಲ್ಲಿ ಮೋಹಕ್ಕೆ ವಶವಾಗಿಬಿಡತ್ತೆ. ಅಲ್ಲಿ ಎಷ್ಟು ಬೇಕೋ ಅಷ್ಟು ಕುದುರೆಗಳನ್ನು ಆರಿಸ್ಕೊಳ್ತಾನೆ. ಅದೆಲ್ಲವನ್ನು ಆರಿಸ್ಕೊಂಡು ಅದೆಲ್ಲವನ್ನೂ ಪುನಃ ಸವಾರನಾಗಿ ಈ ಒಂದು ಧರ್ಮಶಾಲೆಯಲ್ಲಿ ಅಂಗಳದಲ್ಲಿ ಕೂತ್ಕೊಂಡಿರುವಂತಹ ಸಾಧುವಿನ ಹತ್ರ ತಗೊಂಡು ಬರಲಿಕ್ಕೆ ಅಭಿಲಾಷೆ ಇಟ್ಕೊಂಡು ಬಹಳ ಬೇಗನೆ ಬರಬೇಕು ಅಂತ ಹೇಳಿ ವಾಪಸ್ಸಾಗ್ತಾನೆ. ಆದರೆ ಇಲ್ಲಿ ಅಂಶ ಏನಪ್ಪ ಗುರುತಿಗೆ ಮಾಡ್ಕೊಳ್ಳುವಂಥದ್ದಂದರೆ, ನಿನ್ನೆ ರಾತ್ರಿ ಅವನು ರಾತ್ರಿಯಲ್ಲೇ ಯೋಚನೆ ಮಾಡಿ ನಿದ್ದೆ ಮಾಡಿಲ್ಲ. ಸೊ ಸ್ಫೂರ್ತಿ ಇದೆ, ಇಚ್ಛೆ ಇದೆ, ಅಭಿಲಾಷೆ ಇದೆ, ಆದರೆ ಶಾರೀರಿಕವಾಗಿ ಆಲ್ರೆಡಿ ಬಳಲಿರ್ತಾನೆ. ಬೆಳಿಗ್ಗೆ ಸಾಧು ಹೇಳಿದ ತಕ್ಷಣವೇ ಬಹಳ ತೀವ್ರವಾಗಿ ಓಡಿ ಬೇಗನೆ ತಲುಪಿಬಿಡಬೇಕು ಅನ್ನುವಂಥ ಅಭಿಲಾಷೆಯಿಂದ ಸ್ಫೂರ್ತಿಯಿಂದ ಅವನು ನಡೆದಾಡಿರ್ತಾನೆ. ವಾಪಸ್ ಬರೋಷ್ಟೊತ್ತಿಗೆ ಸಮಯದ ಅರಿವು ಅಲ್ಲಿ ನೋಡ್ಕೊಳ್ಳದೆ ಇರೋದ್ರಿಂದ ಆ ಎಲ್ಲ ಕುದುರೆಗಳನ್ನು ಸುಂದರವಾಗಿರುವಂಥದ್ದನ್ನು ವಾಪಸ್ ತಗೊಂಡು ಬರ್ತಾ ಇರ್ತಾನೆ. ಆದರೆ ಮುಕ್ಕಾಲು ದಾರಿ ಬರೋಷ್ಟೊತ್ತಿಗೆ ಶರೀರ ಬಹಳ ಬಳಲೋಗಿರುತ್ತೆ. ಇನ್ನೇನು ನಾನು ಸೇರಬೇಕು ಅನ್ನೋಷ್ಟೊತ್ತಿಗೆ ಅವನ ಆಯಾಸ ಎಷ್ಟರ ಮಟ್ಟಿಗೆ ತೀವ್ರತೆಯಲ್ಲಿರುತ್ತೆ ಅಂತಂದರೆ ಅವನು ಶರೀರದ ಒಂದು ಸ್ಥಿತಿ ಬಹಳ ನೀರಸವಾಗಿ ಅಲ್ಲೇ ಬಿದ್ದೋಗ್ತಾನೆ. ಆಗ ಸ್ವಲ್ಪ ಸಮಯದ ನಂತರ ಯಾರೋ ಎಚ್ಚೆತ್ತಿ ಅವನಿಗೆ ನೀರು ಕೊಡ್ತಾರೆ. ಆಗ ನಿಧಾನವಾಗಿ ನಡ್ಕೊಂಡು ಬಂದು ಸಾಧು ಹತ್ರ ಬಂದು ಸೇರೋಷ್ಟೊತ್ತಿಗೆ ರಾತ್ರಿ ಆಗಿರುತ್ತೆ. ಆಗ ಸಾಧುವಿಗೆ ಕೇಳ್ತಾನೆ, ನೀವು ಹೇಳಿದಂತಹ ಒಂದು ಉಪಾಯ ಬಹಳ ಸಹಜವಾಗಿದ್ರೂ ನಾನು ಯುವಕನಾಗಿ ಇಷ್ಟು ದೂರ ನಾನು ಬಹಳ ಬೇಗನೆ ಹೋಗಿ ವಾಪಸ್ ಆಗ್ಬಿಡ್ತೀನಿ ಅಂತ ನನಗೆ ಅನಿಸಿತ್ತು, ಆದರೆ ನನ್ನ ಕೈಲಾಗಲಿಲ್ಲ. ಇದರ ಕಾರಣ ಏನು ಅಂತ. ಆಗ ಸಾಧು ಹೇಳ್ತಾನೆ, ನಿನ್ನ ಸ್ಫೂರ್ತಿ ಒಳ್ಳೆಯದು, ಇಚ್ಛೆನೂ ಒಳ್ಳೆಯದು, ಆದರೆ ನಿನಗೆ ಯೋಜನೆಯ ಶಕ್ತಿ ಇಲ್ಲ. ಯಾಕೆ ಅಂತಂದರೆ ಬರೀ ಅದನ್ನೇ ಇಚ್ಛೆಯನ್ನು ಹೆಚ್ಚು ಮಾಡ್ತಾ ನಿನ್ನ ಮಾನಸಿಕ ಶಕ್ತಿಯನ್ನು ನೀನು ಕಳ್ಕೊಂಡೆ. ಅಷ್ಟೇ ಅಲ್ಲದೆ ಅದೇ ಒಂದು ತೀವ್ರತೆಯ ವಿಚಾರಗಳಿಂದ ಶಾರೀರಿಕವಾಗೂ ಸಹ ಶಕ್ತಿಯನ್ನು ಕಳ್ಕೊಂಡೆ. ಮೂರನೇದಾಗಿ ಅಲ್ಪ ಸಮಯದಲ್ಲೇ ಎಲ್ಲವನ್ನ ಪ್ರಾಪ್ತಿ ಮಾಡ್ಕೊಂಡ್ಬಿಡಬೇಕು ಅನ್ನುವಂಥ ಇಚ್ಛೆ ಇದೆಯಲ್ಲ, ಅದು ಯಾವಾಗಲೂ ಮನುಷ್ಯನಿಗೆ ಹೀಗೆ ಮೋಸ ಮಾಡುತ್ತೆ. ಅದಕ್ಕೆ ಬದಲು ನಿತ್ಯ ಪರಿಶ್ರಮ ಮಾಡಿ ಸತ್ಯವಾದ ಸಂಪಾದನೆಯನ್ನು ಮಾಡ್ತಾ ಹೋದಾಗ ಅವಶ್ಯವಾಗಿ ನಮ್ಮ ಜೀವನದಲ್ಲಿ ಸದಾ ಸುಖಮಯವಾಗಿರಲಿಕ್ಕೆ ಸಾಧ್ಯ ಆಗುತ್ತಲ್ವೇ ಅಂತ ಹೇಳಿ ಆ ಯುವಕನಿಗೆ ಆ ಸಾಧು ಒಂದು ಜ್ಞಾನೋದಯ ಮಾಡಿಕೊಡ್ತಾರೆ. ಹಾಗೆ ವಿಷಯ ಏನಪ್ಪ ಅಂತಂದರೆ, ಮನಸ್ಸಿನಲ್ಲಿ ಇಚ್ಛೆ ಬರೋದೇನು ಸಹಜ, ಆ ಇಚ್ಛೆಗಳಿಗೆ ನಾವು ಹತೋಟಿ ಹಾಕಬೇಕಾಗತ್ತೆ. ಆ ಇಚ್ಛೆಗಳೆನ್ನುವಂಥದ್ದು ಏನಪ್ಪ ಅಂದರೆ, ಕುದುರೆಗಳು ಓಡ್ತಾ ಇರುತ್ತೆ, ಅದಕ್ಕೆ ಲಗಾಮಿಲ್ಲದೆ ನಾವು ಬಿಟ್ಬಿಟ್ರೆ ಯುವಕ ಹೇಗೆ ಖುಷಿಯಿಂದ ಓಡೋದಾ, ಆದರೆ ಬರಲಿಕ್ಕಾಗಲಿಲ್ವೋ, ಅದೇ ರೀತಿ ನಾವು ಇಚ್ಛೆ ಎಲ್ಲೆಲ್ಲಿ ಉತ್ಪನ್ನ ಆಗ್ತಾ ಇರುತ್ತೋ ಅದರಿಂದ ನಾವು ನಾಗಲೋಟದಲ್ಲಿ ಓಡ್ತಾ ಇದ್ದ ಹಾಗೆ ನಮ್ಮ ಜೀವನದ ಗುರಿ ಯಾವುದು ಅಂತಲೇ ಗೊತ್ತಾಗದೆ ಬಹುಶಃ ನಮ್ಮ ಒಂದು ವಿಚಾರಗಳ ಇಚ್ಛೆಗಳ ರೂಪದಲ್ಲಿ ಬರುವಂತಹ ಸಂಕಲ್ಪಗಳೇ ನಮಗೆ ಕೆಲವೊಮ್ಮೆ ಮೋಸ ಮಾಡ್ಬೋದು. ಅದಕ್ಕೆ ಆತ್ಮೀಯರೇ, ಮನಸ್ಸಿನಲ್ಲಿ ಸಂಕಲ್ಪ ಬರೋದು ತಪ್ಪಲ್ಲ, ಇದು ಬೇಕು ಅಂತ ಹೇಳುವಂಥ ತಪ್ಪಲ್ಲ, ಆದರೆ ಅದನ್ನು ಯಾವ ರೀತಿ ಪಡ್ಕೋಬೇಕು, ಅದು ನನಗೆ ಎಷ್ಟರ ಮಟ್ಟಿಗೆ ಅವಶ್ಯಕತೆ ಇದೆ ಅನ್ನುವಂಥ ಅನ್ವೇಷಣೆ ಮಾಡಿ ಅದರ ಹಿಂದೆ ನಮ್ಮ ಒಂದು ಶ್ರಮವನ್ನು ಹಾಕಿದಾಗ ಅದರ ಫಲ ಬಹಳಷ್ಟು ಉತ್ತಮ ಪರಿಣಾಮಕಾರಿಯಾಗಿ ನಮಗೆ ಲಾಭ ಸಿಗುತ್ತೆ ಅನ್ನೋದು ಅನಿಸಿಕೆ. ನಮ್ಮ ಜೀವನದಲ್ಲಿ ಉತ್ಪನ್ನ ಆಗುವಂಥ ಇಚ್ಛೆಗಳನ್ನು
ಮೊದಲು ಅನ್ವೇಷಣೆ ಮಾಡಿ ಅದೆಷ್ಟು ಉತ್ತಮವಾಗಿದೆ, ಅದನ್ನು ಯಾವ ರೀತಿ ನಾನು ಪಡ್ಕೊಂಡ್ರೆ ಉತ್ತಮವಾದಂತಹ ಒಂದು ಪರಿಣಾಮ ಸಿಗುತ್ತೆ ಎಂಬುವಂತಹ ಒಂದು ಪರಿಶೀಲನೆ ಮಾಡಿ ನಂತರ ನಮ್ಮ ಶ್ರಮವನ್ನು ನಾವು ಅದಕ್ಕೆ ದಾನ ಮಾಡಿದಾಗ ಅದರಿಂದ ನಮಗೆ ಉತ್ತಮ ಪರಿಣಾಮ ಅವಶ್ಯವಾಗಿ ಸಿಗುತ್ತೆ. ಅಕ್ಕವರೇ, ಮನುಷ್ಯನ ಸ್ವಭಾವದಲ್ಲಿಯೇ ಈ ಇಚ್ಛೆಗಳು ಪ್ರಬಲವಾಗಿರುತ್ತದೆ. ಈ ಇಚ್ಛೆಗಳಿಲ್ಲದೆ ಕರ್ಮ ಅಥವಾ ಕೆಲಸ ಮಾಡಲು ಸಾಧ್ಯವಿದೆಯಾ? ಇದ್ರ ಬಗ್ಗೆ ನಿಮ್ಮ ವಿಚಾರಗಳನ್ನು ತಿಳಿಸಿ. ಜೀವನದ ಪ್ರತಿ ಕ್ಷಣದಲ್ಲೂ ನಾವು ಮಾಡುವಂಥ ಕರ್ಮದ ಹಿಂದೆ ನಮ್ಮ ಮನಸ್ಸಿನಲ್ಲಿ ಉತ್ಪನ್ನ ಆಗುವಂಥ ಇಚ್ಛೆಯೇ ಅದಕ್ಕೆ ಸ್ಫೂರ್ತಿ. ಹಾಗಾಗಿ ಯಾವುದೇ ಕರ್ಮ ಮಾಡ್ತೇವೆ ಅದರಲ್ಲಿ ಇಚ್ಛೆ ಎನ್ನುವಂಥದ್ದು ಸೂಕ್ಷ್ಮವಾಗಿ ಒಂದು ಮೋಟಿವೇಶನಲ್ ಪವರ್ ಅಂತ ನಾವು ಹೇಳ್ಬೋದು. ಆದರೆ ಇಚ್ಛೆ ಇಲ್ಲದೆ ಕರ್ಮ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕರ್ಮ ಮಾಡ್ತಾ ಇದ್ದೀವಿ ಅಂದರೆ ಅದರ ಹಿಂದೆ ಇರುವಂಥ ಇಚ್ಛೆಯ ಒಂದು ಗುಣಮಟ್ಟ ನಾವು ಪರಿಶೀಲನೆ ಮಾಡೋದು ಬಹಳ ಅವಶ್ಯಕವಾಗಿರುತ್ತೆ. ಯಾಕೆಂತಂದರೆ ಇಚ್ಛೆನೂ ಹಲವು ಪ್ರಕಾರದ್ದು ಮನುಷ್ಯನಲ್ಲಿ ಉತ್ಪನ್ನ ಆಗ್ಬೋದು. ಅದರಲ್ಲಿ ಸಾತ್ವಿಕ ಇಚ್ಛೆ ಇರ್ಬೋದು, ಅಥವಾ ನಕಾರಾತ್ಮಕ ಇಚ್ಛೆಗಳಿರ್ಬೋದು, ತಾಮಸಿಕ ಇಚ್ಛೆಗಳಿರ್ಬೋದು ಅಲ್ವೇ. ಆಗ ನಾವು ಎಂತಹ ಇಚ್ಛೆ ಇಟ್ಕೊಳ್ತೀವೋ ಅಂತಹದ್ದೇ ಕರ್ಮ ಮಾಡ್ತೀವಿ, ಅಂತಹ ಪರಿಣಾಮವನ್ನು ನಾವು ಅನುಭವಿಸಬೇಕಾಗತ್ತೆ. ಆ ಕಾರಣ ಇಚ್ಛೆ ಇಲ್ಲದೆ ಕರ್ಮ ಮಾಡಲಿಕ್ಕೆ ಅವಶ್ಯವಾಗಿ ಸಾಧ್ಯವಿಲ್ಲ. ಆದರೆ ನಾನು ನನ್ನ ಮನಸ್ಸಿನಲ್ಲಿ ಉತ್ಪನ್ನ ಮಾಡುವಂತಹ ಇಚ್ಛೆಗಳಾಗಲಿ ಅಥವಾ ಸಹಜವಾಗಿ ಉತ್ಪನ್ನ ಆಗುವಂಥ ಇಚ್ಛೆಗಳಾಗಲಿ ಎಲ್ಲ ಇಚ್ಛೆಗಳನ್ನು ನಾನು ಕರ್ಮದಲ್ಲಿ ತರಬೇಕು ಅನ್ನುವಂಥದ್ದೇನಿಲ್ಲ. ಏಕೆಂದರೆ ಕರ್ಮರೂಪದಲ್ಲಿ ತರಲಿಕ್ಕೆ ಮೊದಲು ನನ್ನ ಇಚ್ಛೆಗಳು ಯಾವ ಗುಣಮಟ್ಟದ್ದಾಗಿದೆ, ಇದು ಸಾತ್ವಿಕವಾಗಿದೆಯಾ, ರಾಜಸಿಕವಾಗಿದೆಯಾ, ತಾಮಸಿಕವಾಗಿದೆಯಾ, ಈ ಒಂದು ಇಚ್ಛೆಗಳನ್ನು ನಾನು ಕರ್ಮರೂಪದಲ್ಲಿ ಸಾಕಾರ ಮಾಡಿದಾಗ ಅದರಿಂದ ಬರುವಂಥ ಪರಿಣಾಮ ನನಗೆ ಒಳಿತೆ, ಬೇರೆಯವ್ರಿಗೂ ಒಳಿತಾಗುತ್ತಾ ಇಲ್ಲವಾ, ಇದನ್ನು ಪರಿಶೀಲನೆ ಮಾಡಿ ನಾವು ಕರ್ಮರೂಪದಲ್ಲಿ ತಂದಾಗ ಆ ಇಚ್ಛೆಗಳು ನಮಗೆ ಉತ್ತಮ ಪರಿಣಾಮವನ್ನೇ ಕೊಡುತ್ತೆ. ಅಕ್ಕವರೇ, ಆಸೆಯೇ ದುಃಖಕ್ಕೆ ಕಾರಣ ಅಂತ ಹೇಳ್ತಾರೆ. ಈ ಆಸೆ ಅನ್ನೋದು ಒಂದು ಪ್ರೇರಣೆ ಅಲ್ವಾ? ಇದರ ಬಗ್ಗೆ ನಿಮ್ಮ ವಿಚಾರವನ್ನು ತಿಳಿಸ್ತೀರಾ? ಆಸೆಗಳು ಅಥವಾ ಇಚ್ಛೆಗಳು ಯಾಕೆ ದುಃಖಕ್ಕೆ ಕಾರಣ ಆಗುತ್ತೆ? ಹಲವು ಬಾರಿ ಈ ರೀತಿ ಯೋಚನೆ ಮಾಡ್ಬೋದು, ಆಸೆಯೇ ಇಲ್ಲದೇ ಇದ್ದರೆ ಮನುಷ್ಯನ ಜೀವನ ಒಂದು ರೀತಿ ಬಹಳ ನೀರಸವಾಗುವುದಿಲ್ವಾ ಅಂತಲೂ ವಿಚಾರ ಬರುತ್ತೆ. ಆಗ ಆಸೆಗಳೆನ್ನುವಂಥದ್ದು ಮನುಷ್ಯನಿಗೆ ಒಂದು ರೀತಿ ತನ್ನಲ್ಲಿರುವಂತಹ ಶಕ್ತಿಯನ್ನು, ತನ್ನ ಸಮಯವನ್ನು ಸ್ಫೂರ್ತಿದಾಯಕವಾಗಿ ಉಪಯೋಗಿಸ್ಕೊಳ್ಳಿಕ್ಕೆ ಒಂದು ಪ್ರೇರಣೆ ಅಂತಲೂ ನೀವು ಯೋಚನೆ ಮಾಡ್ಬೋದು. ಈಗ ಆಸೆಗಳೆನ್ನುವಂಥದ್ದು ಹಲವು ಪ್ರಕಾರದ್ದಿರ್ಬೋದು, ಇಚ್ಛೆಗಳು ಹಲವು ಪ್ರಕಾರದ್ದಿರ್ಬೋದು. ಆದರೆ ಇಚ್ಛೆಗಳು ಯಾವಾಗ ದುಃಖದಾಯಕವಾಗುತ್ತೆ, ಆಸೆಗಳು ಯಾವಾಗ ದುಃಖದಾಯಕವಾಗಿರುತ್ತೆ ಅಂತಂದರೆ ನನಗೆ ಅವಶ್ಯಕತೆಯಾಗಿರುವಂಥದ್ದು ಬೇಕು ಬೇಡ ಅನ್ನೋದು ತಿಳಿದು ಅದಕ್ಕಿಂತ ಮೀರಿ ನನ್ನ ಆಸೆ ಹೆಚ್ಚಾಗುತ್ತೆ. ಉದಾಹರಣೆಗೆ, ಒಬ್ಬ ವ್ಯಾಪಾರಿ ತುಂಬ ಕಷ್ಟಪಟ್ಟು ವ್ಯಾಪಾರ ಮಾಡಿ ಶ್ರಮಪಟ್ಟು ಹಣ ಸಂಪಾದಿಸ್ತಾ ಇರ್ತಾನೆ. ಅವನಿಗೆ ಆ ಹಣ ಸಂಪಾದನೆ ಮಾಡೋದು ಸಹ ಅದೆಷ್ಟು ಸಹಜ ಆಗಿಬಿಟ್ಟಿರುತ್ತೆ ಅಂತಂದರೆ ಊಟ ಮಾಡೋಕ್ಕೆ ಸಮಯ ಇರೋದಿಲ್ಲ, ನಿದ್ರೆ ಮಾಡೋಕ್ಕೂ ಸಮಯ ಇರಲ್ಲ. ಆದರೆ ಅವನ ಲಕ್ಷ್ಯವೆಲ್ಲ ಏನಪ್ಪ ಅಂದರೆ ನಾನು ಹೆಚ್ಚು ಹಣ ಸಂಪಾದನೆ ಮಾಡಬೇಕು ಅಂತ. ಆ ಒಂದು ನಿಟ್ಟಿನಲ್ಲಿ ಅವನ ಪರಿಶ್ರಮ ಎಷ್ಟರ ಮಟ್ಟಿಗಿರುತ್ತೆ ಅಂತಂದರೆ, ಇವತ್ತು ನಾನು 1 ಲಕ್ಷ ಸಂಪಾದನೆ ಮಾಡಿದೆ ಅಂದರೆ ನೆಕ್ಸ್ಟು 1 ವಾರದೊಳಗಡೆ 10 ಲಕ್ಷ ಸಂಪಾದನೆ ಮಾಡಿಬಿಡಬೇಕು ಅಂತ ಆಸೆ ಆಯಿತು. 10 ಲಕ್ಷನೂ ಬಂದುಬಿಡ್ತು. 10 ಲಕ್ಷ ಸಂಪಾದನೆ ಮಾಡೋಷ್ಟೊತ್ತಿಗೆ ಅದಕ್ಕೆ ಮುಂದೆ ಪುನಃ ಅವನಿಗೆ ವಿಚಾರ ಬರುತ್ತೆ, ನಾನು ಇನ್ನೂ ಸ್ವಲ್ಪ ಪರಿಶ್ರಮ ಪಟ್ಟರೆ 20 ಲಕ್ಷ ಮಾಡ್ಬೋದಲ್ಲ ಅಂತ. ಈಗ ನಾನು ಲಕ್ಷಾಧೀಶ ಆಗಿದ್ದೀನಿ, ಆದರೆ ಇನ್ನೊಂದು ತಿಂಗಳಲ್ಲಿ ಶ್ರಮ ಪಟ್ಬಿಟ್ರೆ ಕೋಟ್ಯಾಧೀಶ ಆಗ್ಬೋದಲ್ಲ ಅಂತ ಹೇಳಿ ಅವನ ಮನಸ್ಸಲ್ಲಿ ಆಸೆ ಹುಟ್ಟುತ್ತೆ. ಹೀಗಾಗಿ ಅವನು ಪರಿಶ್ರಮ ಪಡ್ತಾ ಕೊನೆಗೂ ಅವನಿಗೇನು ಲಕ್ಷ್ಯ ಇತ್ತು, ನಾನು ಕೋಟ್ಯಾಧೀಶ ಆಗಬೇಕು ಅಂತ, ಕೋಟ್ಯಾಧೀಶ ಆಗೇ ಬಿಡ್ತಾನೆ. ಅಷ್ಟೊತ್ತಿಗೆ ಅವನೇನು ಸಮಯಕ್ಕೆ ಆಹಾರ ತಗೊಳ್ಳಿಲ್ಲ, ಸಮಯಕ್ಕೆ ನಿದ್ದೆ ಮಾಡ್ತಾ ಇರಲಿಲ್ಲ, ಸಮಯಕ್ಕೆ ಅವನು ಎಷ್ಟು ಬೇಕೋ ಅಷ್ಟು ಕರ್ಮಕ್ಕಿಂತ ಹೆಚ್ಚು ಪರಿಶ್ರಮ ಪಟ್ಟ, ಕೋಟ್ಯಾಧೀಶ ಆದ. ಆ ಕೋಟಿಗಟ್ಟಲೆ ದುಡ್ಡು ಬರೋಷ್ಟೊತ್ತಿಗೆ ಅವನ ದೇಹದಲ್ಲಿ ಎಲ್ಲಿಲ್ಲದ ರೋಗಗಳೆಲ್ಲ ಆವರಿಸ್ಕೊಂಡ್ಬಿಡ್ತು. ಶುಗರ್ ಬಂತು, BP ಬಂತು, ಹಾರ್ಟ್ ಅಟ್ಯಾಕ್ ಆಯಿತು, ತಲೆನೋವು ಬಂತು, ಹೈಪರ್ ಟೆನ್ಷನ್ ಬಂತು. ಇದೆಲ್ಲ ಬಂದಾಗ ಕೋಟಿಗಟ್ಟಲೆ ಹಣ ಏನೋ ಸಂಪಾದಿಸ್ದ, ಆದರೆ ಪುನಃ ಅದನ್ನೆಲ್ಲವನ್ನೂ ಸಹ ಈ ಒಂದು ಕೋಟಿಗಟ್ಟಲೆ ಹಣವನ್ನೇನೋ ಸಂಪಾದಿಸ್ದ, ಆದರೆ ತನ್ನ ಶರೀರದ ಸ್ಥಿತಿಯನ್ನು, ಆರೋಗ್ಯವನ್ನು ಕಳ್ಕೊಳ್ತಾನೆ. ಅದರ ಜೊತೆಗೆ ಆ ಆರೋಗ್ಯ ಕಳ್ಕೊಂಡಲ್ಲ ಅಂತ ಚಿಂತಾಗ್ರಸ್ತನಾಗ್ತಾನೆ.
ಅದನ್ನು ಸರಿ ಮಾಡಲಿಕ್ಕೆ ಪುನಃ ಅಷ್ಟು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಅಲ್ಲಿ ಉಪಯೋಗಿಸ್ಬೇಕಾಗತ್ತೆ. ಇಲ್ಲೇನಾಯಿತು, ಅವನ ಆಸೆ ಮಿತಿಯಿಂದ ಮೀರಿ ಹೋದಾಗ ಆಗ ಆ ಒಂದು ಆಸೆ ಅವನಿಗೆ ದುಃಖಕ್ಕೆ ಕಾರಣವಾಗುತ್ತೆ ಅಲ್ವೇ? ಅದೇ ರೀತಿ ನಮ್ಮ ನಿತ್ಯ ಜೀವನದಲ್ಲೂ ಸಹ, ಪರಿವಾರಗಳಲ್ಲೂ ಸಹ ತಂದೆ ತಾಯಿಗಳು ಮಕ್ಕಳ ಮೇಲೆ ಅನೇಕ ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿರ್ತಾರೆ. ಆದರೆ ಆ ಮಕ್ಕಳ ಒಂದು ಮಿತಿ ಎಷ್ಟು ಅಂತ ನಾವು ಅಳೆಯೋದೇ ಇಲ್ಲ. ಮೂರನೇ ರೀತಿಯಲ್ಲಿ ಕೆಲವೊಮ್ಮೆ ನಾವು ಅನ್ಯರ ಮೇಲೆ ಅವ್ರು ಹೀಗೇ ಮಾಡಬೇಕು, ನನ್ನ ಇಚ್ಛೆಯನ್ನು ಅವರು ಪೂರ್ಣ ಮಾಡಲೇಬೇಕು, ಯಾಕೆಂದರೆ ನನ್ನ ಪರಿವಾರದ, ನನ್ನ ಹಿಂದಿನ ಕಾಲದ ಪರಂಪರೆ ಈ ಥರನೇ ನಡ್ಕೊಂಬಂದಿದೆ, ಇದು ನನ್ನ ಅಭಿಲಾಷೆ ಅಂತ ಹೇಳಿ ಒತ್ತಾಯ ಮಾಡ್ತೀವಿ. ಅದಕ್ಕೆ ವಿರುದ್ಧವಾಗಿ ಅವರೇನಾದರೂ ಮಾಡಿದಾಗ ಅವಶ್ಯವಾಗಿ ದುಃಖ ಆಗುತ್ತೆ ಅಲ್ವೇ? ಸೊ ಇಲ್ಲಿ ನಮ್ಮ ಮನಸ್ಸಿನಲ್ಲಿ ಆಸೆಗಳು ಉತ್ಪನ್ನ ಆಗೋದು ತಪ್ಪಲ್ಲ, ಆದರೆ ಆಸೆಗಳ ಗುಣಮಟ್ಟ ಏನು, ಆ ಇಚ್ಛೆಗಳ ಗುಣಮಟ್ಟ ಏನು, ಅದು ಸಕಾರಾತ್ಮಕವಾಗಿದೆಯಾ ಅಥವಾ ವಿಕೃತವಾಗಿದೆಯಾ, ಅದು ನನ್ನ ಮಿತಿಗೆ ಒಳಗಡೆ ಇದೆಯಾ ಅಥವಾ ಮಿತಿಮೀರಿ ನನ್ನನ್ನು ಏನು ನಾವು ಕೆಲವೊಮ್ಮೆ ನನ್ನ ಮನಸ್ಸನ್ನು ಮೋಸ ಮಾಡ್ತಾ ಇದೆಯಾ ಅಂತ ನಾವು ಪರಿಶೀಲನೆ ಮಾಡ್ಕೋಬೇಕು. ಹಂಬಲ ಅಂತ ಹೇಳ್ತೀವಿ. ಸೊ ಅದರಲ್ಲಿ ನಾವು ಆ ಒಂದು ಆಸೆಯ ಒಂದು ಕುದುರೆಯನ್ನು ಲಗಾಮಿಲ್ಲದೆ ಕುದುರೆಯನ್ನು ಓಡಿಸ್ತಾ ಕೂತ್ಕೊಂಡಾಗ ಆಗ ಏನಾಗುತ್ತೆ, ಮನುಷ್ಯ ತನ್ನಲ್ಲಿರುವಂಥ ಅನೇಕ ಶಕ್ತಿಗಳನ್ನು ಆ ಒಂದು ಆಸೆಯ ಅಭಿಲಾಷೆಯನ್ನು ಪೂರ್ಣ ಮಾಡ್ಕೊಳ್ಳಿಕ್ಕೆ ಓಡ್ತಾ ಇರ್ತಾನೆ. ಆದರೆ ಗುರಿ ಎಲ್ಲಿ ಅಂತ ಗೊತ್ತಾಗಲ್ಲ. ಒಂದು ವೇಳೆ ಗುರಿ ಸೇರೋಷ್ಟೊತ್ತಿಗೆ ಅವನೇನು ಸುಖ ಪಡಿಬೇಕು ಅದನ್ನು ಪಡೀಲಿಕ್ಕೆ ಅವನಿಗೆ ಆಗೋದೇ ಇಲ್ಲ. ಯಾಕೆಂದರೆ ಅಷ್ಟೊತ್ತಿಗೆ ಅವನ ಎನರ್ಜಿ ಎಲ್ಲನೂ ಖರ್ಚಾಗಿರುತ್ತೆ, ಅವನ ಒಂದು ಶಾರೀರಿಕ ಮಾನಸಿಕ ದುರ್ಬಲತೆ ಹೆಚ್ಚಾಗಿಬಿಟ್ಟಿರುತ್ತೆ. ಅದರಿಂದ ಕೊನೆಯ ಒಂದು ರಿಸಲ್ಟ್ ಏನಪ್ಪ ಅಂದರೆ ದುಃಖವೇ. ಇಲ್ಲಿ ಮಿತಿಯಿಂದ ಮೀರಿ ನಮ್ಮ ಇಚ್ಛೆಗಳಿದ್ದಾಗ ಅದು ಸಹ ದುಃಖಕ್ಕೆ ಕಾರಣ. ಅನ್ಯರ ಮೇಲೆ ನಾವು ಬೇಡದ ಅಪೇಕ್ಷೆಯನ್ನು ಒತ್ತಾಯ ಮಾಡಿದಾಗ ಅಂತಹ ಆಸೆಗಳಿಂದಲೂ ಸಹ ದುಃಖವಾಗುತ್ತೆ. ಅವ್ರು ಹೀಗೆ ಮಾಡಬೇಕು ಯಾಕೆಂದರೆ ಇದು ನನ್ನ ಆಸೆ ಅಂತ ಹೇಳ್ತೀವಿ. ಈ ಮನೆಯಲ್ಲಿ ನೋಡಿ ಅತ್ತೆ ಸೊಸೆ ಇರ್ತಾರೆ. ಅತ್ತೆಯ ಒಂದು ಕಾಲದಲ್ಲಿ ಒಂದು ರೀತಿಯಾದ ಜೀವನ ಶೈಲಿ ಇರುತ್ತೆ, ಈಗಿನ ಕಾಲದಲ್ಲಿ ಬೇರೆ ಶೈಲಿ ಇರ್ಬೋದು. ಆದರೆ ಅತ್ತೆ ಸೊಸೆಗೆ ಹೀಗೆ ಇರಬೇಕು ಯಾಕೆಂದರೆ ನೀನು ನನ್ನ ಸೊಸೆ ಅಲ್ವಾ ಅಂತ ಒತ್ತಾಯ ಮಾಡ್ಬೋದು. ಅಂತಹ ಅಪೇಕ್ಷೆಗಳು ಈಡೇರದಾದಾಗ ಅವಶ್ಯವಾಗಿ ದುಃಖಕ್ಕೆ ಕಾರಣವಾಗುತ್ತೆ. ಹೀಗೆ ನೋಡ್ತಾ ಹೋದಾಗ ಪರಸ್ಪರ ಒಂದು ಅಪೇಕ್ಷೆಗಳು ಹೆಚ್ಚಾದಾಗ ಅದು ನಮ್ಮ ಅಪೇಕ್ಷೆಗೆ ವಿರುದ್ಧವಾಗಿ ಹೋದಾಗಲೂ ಸಹ ದುಃಖದಾಯವಾಗುತ್ತೆ. ಇದರಲ್ಲಿ ಮುಖ್ಯ ಅಂಶ ಏನು ತಿಳ್ಕೋಬೇಕು ಅಂತಂದರೆ, ಮನುಷ್ಯ ಪ್ರತಿಯೊಬ್ಬ ವ್ಯಕ್ತಿಗೆ ತನ್ನದೇ ಆದಂಥ ವಿಚಾರಗಳಿದೆ, ತನ್ನದೇ ಆದ ಇಚ್ಛೆಗಳಿದೆ, ತನ್ನದೇ ಆದಂತಹ ಒಂದು ಸ್ಫೂರ್ತಿ ಇದೆ. ಅಲ್ಲಿ ನಾವು ಕೇವಲ ಮಾರ್ಗದರ್ಶನ ಮಾಡಬೇಕೇ ವಿನಃ ಅವರನ್ನು ಒತ್ತಾಯ ಮಾಡಬಾರ್ದು, ಅವರನ್ನು ನಮ್ಮ ಒಂದು ಇಚ್ಛೆಗೆ ಬಲಿ ಮಾಡಿಕೊಳ್ಬಾರ್ದು. ಕೇವಲ ಅವರಲ್ಲಿ ಏನಾದರೂ ತಪ್ಪಿದ್ದಾಗ, ಅವರ ಇಚ್ಛೆಗಳೆಲ್ಲಾದರೂ ವಿಕೃತವಾದಾಗ ಗುರು ಹಿರಿಯರು ಅದನ್ನು ಮಾರ್ಗದರ್ಶನ ಮಾಡಿ ಸರಿತಿದ್ದುವಂತಹ ಒಂದು ಅಭಿಲಾಷೆ ವ್ಯಕ್ತಪಡಿಸಿದಾಗ ಬಹುಶಃ ಯಾವೊಂದು ಆಸೆನೂ ದುಃಖಕ್ಕೆ ಕಾರಣ ಆಗಲಾರದು. ಜೀವನದಲ್ಲಿ ಆಶಾವಾದಿಗಳಾಗಿರಬೇಕು, ಎಂದಿಗೂ ನಿರಾಶಾವಾದಿಗಳಾಗಬಾರ್ದು ಅಲ್ವಾ? ಹಾಗಾದರೆ ರೂಪಕ್ಕವ್ರೆ, ಇದರ ಭಾವಾರ್ಥವನ್ನು ನಮಗೆ ತಿಳಿಸ್ಕೊಡ್ತೀರಾ? ಅವಶ್ಯವಾಗಿ ಆಶಾವಾದಿಗಳಾಗೋದು ಅಂತಂದರೆ ದಿನನಿತ್ಯ ಜೀವನದಲ್ಲಿ ನಾವು ಮಾಡುವಂಥ ಕರ್ಮಗಳಲ್ಲಿ ಒಂದು ಸ್ಫೂರ್ತಿ ಇರಬೇಕು. ಅಷ್ಟೇ ಅಲ್ಲ, ಮನುಷ್ಯನಿಗೆ ತನ್ನ ಜೀವನ ಸಫಲವಾಗಿ ಸಂಪನ್ನ ಮಾಡಬೇಕು ಅಂತಂದರೆ ಅಲ್ಲಿ ಒಂದು ಗುರಿ ಇರಬೇಕು. ನಾನು ಏನು ಮಾಡಿದ್ರೆ ನನ್ನ ಜೀವನ ಸಫಲ ಮಾಡ್ಕೊಳ್ಬೋದು, ನನ್ನ ಜೀವನದ ಪಯಣವನ್ನು ಸಂಪನ್ನ ರೂಪದಲ್ಲಿ ಮುಗಿಸ್ಬೇಕು ಅಂದರೆ ಅಲ್ಲಿ ಒಂದು ಧ್ಯೇಯವೂ ಬೇಕು. ಆ ಧ್ಯೇಯವನ್ನು ಮುಟ್ಟಲಿಕ್ಕೆ ಆ ಒಂದು ಆಸೆ ಅಥವಾ ಒಂದು ಗುರಿಯತ್ತ ಸಾಗಲಿಕ್ಕೆ ತನ್ನ ಒಂದು ಆಪ್ಟಿಮಿಸ್ಟಿಕ್ ಅಂತಂದರೆ ಒಂದು ಆಶಾವಾದಿ ಅಂತ ಹೇಳ್ತೀವಿ. ನನ್ನ ಸಂಕಲ್ಪ ಇದಿದೆ, ನನ್ನ ಆಸೆ ಇದೆ, ಇದನ್ನು ನಾನು ಆಗಲೇಬೇಕು ಅಂತ ಹೇಳಿ. ಇಲ್ಲಿ ಹಲವು ಬಾರಿ ಏನಾಗುತ್ತೆ, ನಮ್ಮ ಆಸೆಗಳು ಕಂಟಕವಾಗಿಬಿಡುತ್ತೆ. ಕಂಟಕ ಅಂದರೆ ಅರ್ಥ ಏನು? ನಾನದು ಪಡ್ಕೊಳ್ಳೇಬೇಕು, ಹೇಗಾದರೂ ಪಡ್ಕೊಳ್ಬೇಕು ಅಂದರೆ ಅರ್ಥ ಏನು? ಬೇರೆಯವ್ರಿಗೆ ನಷ್ಟ ಒದಗಿಸಾದರೂ ಪಡ್ಕೋಬೇಕು, ಬೇರೆಯವ್ರಿಗೆ ನಾನು ಹಿಂದುಗಡೆ ಹಾಕಿ ಆದರೂ ನಾನು ಪಡ್ಕೋಬೇಕು, ಬೇರೆಯವ್ರಿಗೆ ಮೋಸ ಮಾಡಿ ಆದರೂ ಪಡ್ಕೋಬೇಕು, ನಾನು ಪಡ್ಕೋಬೇಕು. ಇದು ಆಶಾವಾದಿ ಖಂಡಿತ. ಆದರೆ ಈ ಥರ ಆಶಾವಾದಿಯ ಒಂದು ಮನೋಭಾವನೆಯಲ್ಲಿ ಸಾತ್ವಿಕತೆ ಇಲ್ಲ. ಅಲ್ಲಿ ನಾವು ಬೇರೆಯವ್ರಿಗೆ ದುಃಖ ಕೊಡ್ತಾ ಇದ್ದೀವಿ. ಅಂತಹ ಒಂದು ರೀತಿಯ ಕರ್ಮದಿಂದ ಬಹುಶಃ ನಾವು ಗುರಿಯತ್ತ ಸಾಗಿದರೂ ಸಹ ಅದು ನಮಗೆ ಉತ್ತಮವಾದಂತಹ ಒಂದು ಮನಸ್ಸಿನ ಸಂತೃಪ್ತಿ ಅವಶ್ಯವಾಗಿ ಸಿಗಲ್ಲ ಅಂತ ನನ್ನ ಅನಿಸಿಕೆ. ಇಲ್ಲಿ ಸಣ್ಣ ಉದಾಹರಣೆ ನೆನಪು ಮಾಡ್ಕೊಳ್ಳೋಣ. ಇದೆಲ್ಲ ನಿಮಗೆ ಗೊತ್ತಿರುವಂಥ ವಿಚಾರನೇ. ರಾಮಾಯಣದಲ್ಲಿ ಸೀತೆಗೆ ಒಂದು ಆಸೆ ಹುಟ್ಟಿತು. ಏನದು?
ಆ ಸುಂದರವಾದಂಥ ತೋಟದಲ್ಲಿ ಒಂದು ಸುಂದರವಾದಂಥ ಜಿಂಕೆ ಓಡ್ತಾ ಇದೆ. ಅದು ಒಂದೇ ಜಿಂಕೆ ಇರಲಿಲ್ಲ, ಬೇಕಾದಷ್ಟು ಜಿಂಕೆಗಳಿದೆ. ಆದರೆ ಆ ಮಾಯಾ ಜಿಂಕೆ ನೋಡಿದಾಗ ಅವಳಿಗೆ ಆಕರ್ಷಣೆ ಆಯಿತು. ಆಕರ್ಷಣೆ ಆಗಿ ಮೋಹಕ ರೂಪದಲ್ಲಿ ತನ್ನ ಮನಸ್ಸು ಅಲ್ಲಿ ಅಧೀನವಾಯಿತು. ಅಲ್ಲಿ ಆಸೆ ಉತ್ಪನ್ನ ಆಯಿತು. ಏನಂತ? ನನಗೆ ಈ ಜಿಂಕೆ ಬೇಕು. ಅದು ಆಸೆ ನಿಜಾನೇ. ಆದರೆ ಆ ಆಸೆಯಿಂದ ಯಾವ ಯಾವ ರೀತಿಯ ಕಂಟಕ ಅವರಿಗೆ ಬಂತು, ಯಾವ ಯಾವ ದುಷ್ಪರಿಣಾಮವಾಯಿತು ಅನ್ನೋದು ನಮಗೆಲ್ಲ ಗೊತ್ತಿರುವಂಥ ವಿಚಾರ ಅಲ್ವೇ? ಹಾಗಾಗಿ ಆಶಾವಾದಿಗಳಾಗಿರೋದು ಅಂತಂದರೆ ನಮ್ಮ ಗುರಿಯತ್ತ ಸಾಗುವಂತಹ ಒಂದು ಹಾದಿಯಲ್ಲಿ ಯಾವುದೇ ಅಡಚಣೆಗಳು ಬಂದರೂ ಸಹ ನಮ್ಮ ಶ್ರೇಷ್ಠವಾದಂತಹ ಗುರಿಯಲ್ಲಿ ಆ ಒಂದು ಆಸೆಯನ್ನು ಅಥವಾ ಯಾವುದೇ ರೀತಿಯ ಒಂದು ಮನಸ್ಸಿನ ಒಂದು ಸ್ಫೂರ್ತಿ, ಯಾವುದೇ ರೀತಿಯ ಮನಸ್ಸಿನ ಸ್ಫೂರ್ತಿಯನ್ನು ಕಳ್ಕೊಳ್ಳದೆ ಮುಂದೆ ಹೋಗಲಿಕ್ಕೆ ಆಶಾವಾದಿಗಳಂತೀವಿ. ತಿಳ್ಕೊಳ್ಳಿ ಆತ್ಮೀಯರೇ, ನಾವು ಒಂದು ಧ್ಯೇಯ ಇಟ್ಕೊಂಡ್ವಿ, ಆ ಕಡೆ ನಮಗೆ ಸಂಪೂರ್ಣ ಸಫಲತೆ ಸಿಕ್ಕಿಲ್ಲ ಅಂದರೆ ಅದನ್ನು ಕೈ ಬಿಡಬಾರ್ದು. ಅಲ್ಲಿ ಬರುವಂಥ ಅಡಚಣೆಯನ್ನು ನಾವು ಪಾರು ಮಾಡಬೇಕು ಅನ್ನುವಂಥ ಆಸೆ ಇರಬೇಕು. ಆದರೆ ಎಲ್ಲಿ ಆಸೆ ಎನ್ನುವಂಥದ್ದು ಅನವಶ್ಯಕವಾದಂಥ ಆಸೆ ಇರುತ್ತೆ. ಈಗ ಸೀತೆದು ಉದಾಹರಣೆ ತಗೊಂಡಾಗ ಆ ಒಂದು ಜಿಂಕೆ ಸಿಗಲಿಲ್ಲ. ಕೊನೆಗೆ ಆ ಜಿಂಕೆ ಹಿಂದೆ ತಾನು ಓಡಲಿಕ್ಕಾಗದೇ ಇದ್ರೂ ತನ್ನ ಪತಿಯಾದ ಶ್ರೀರಾಮನನ್ನೇ ಅಟ್ಟುಬಿಟ್ಲು. ಕೊನೆಯ ಒಂದು ಪರಿಣಾಮ ಏನಾಯಿತು? ಅವಳ ಜೀವಕ್ಕೆ ಧಕ್ಕೆ ಬಂತು. ಅಷ್ಟೇ ಅಲ್ಲ, ನಿರಾಶೆಯೂ ಅನುಭವ ಆಯಿತು, ಪಶ್ಚಾತ್ತಾಪವೂ ಆಯಿತು. ಇದೆಲ್ಲ ಒಂದು ಸನ್ನಿವೇಶ ನಾವು ನೆನಪು ಮಾಡ್ಕೋಬೋದು. ಹಾಗೆ ನಮ್ಮ ಆಸೆ ಎನ್ನುವಂಥದ್ದು ನಮ್ಮ ಮಿತಿ ಒಳಗಡೆ ಇರಬೇಕು, ಅದು ನಮ್ಮ ಧ್ಯೇಯಕ್ಕೆ ಅನುಗುಣವಾಗಿರಬೇಕು. ಅಷ್ಟೇ ಅಲ್ಲ, ಅದರ ಪರಿಣಾಮ ಮೊದಲೇ ಯೋಚನೆ ಮಾಡಿ ಇದರಿಂದ ಏನಾಗುತ್ತೆ ಅನ್ನುವಂತಹ ಒಂದು ಪರಿಶೀಲನೆ ಮಾಡಿ ನಾವು ನಮ್ಮಲ್ಲಿ ಯಾವಾಗಲೂ ಆಶಾವಾದಿಗಳಾಗಿದ್ದಾಗ ಅದರ ಪರಿಣಾಮ ಸದಾ ಸುಖಮಯವಾಗಿರುತ್ತೆ. ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ SLC ಅಥವಾ PUC ಪಾಸ್ ಮಾಡಿದ ನಂತರ ಅವನಿಗೊಂದು ಆಸೆ ಉತ್ಪನ್ನ ಆಗುತ್ತೆ, ನಾನು ಏನಾಗಬೇಕು? ಮನೆಯಲ್ಲಿ ಹೇಳ್ತಾರೆ ನೀನು ಡಾಕ್ಟ್ರೇ ಓದಬೇಕು, ನೀನು ಸೈನ್ಸ್ ತಗೋ ಅಂತ. ಆದರೆ ಆ ಮಗುವಿಗೆ ಅದಿಷ್ಟ ಇರಲ್ಲ, ನಾನು ಬೇರೆಯೇ ಸಬ್ಜೆಕ್ಟ್ ತೊಗೋಬೇಕು ಅಂತ ಆಸೆ ಇರುತ್ತೆ. ಯಾವುದೇ ಒಂದು ಡೈರೆಕ್ಷನಲ್ಲಿ ಆ ಮಗು ಹೆಜ್ಜೆ ಇಟ್ಟರೂ ಸಹ ಅದನ್ನು ಪರಿಪೂರ್ಣವಾಗಿ ಪಡ್ಕೊಳ್ಳೋ ತನಕ ಅದರ ಕಡೆ ಆಶಾವಾದಿಯಾಗಿರುವುದಕ್ಕೆ ಇಲ್ಲಿ ಆಶಾವಾದಿ ಅಂತೀವಿ. ಒಂದು ಸತಿ ಪ್ರಯತ್ನ ಮಾಡಿ ಆಗಲಿಲ್ಲ ಅಂಥೇಳಿ ಕೈ ಬಿಟ್ಬಿಡೋದು, ಆ ರೀತಿ ನಿರಾಶಾವಾದಿಗಳು ಆಗಬಾರ್ದು. ಅದಕ್ಕೆ ಕೇಳ್ತಾರೆ, ಪ್ರಯತ್ನ ಪಟ್ಟರೆ ಯಾವುದೂ ಸಹ ಅಸಾಧ್ಯ ಅಲ್ಲ. ಆದರೆ ಪ್ರಯತ್ನವನ್ನು ಪಡ್ತಾ ಇರಬೇಕು ಅಂದರೆ ಅರ್ಥ ಏನು? ಗುರಿ ಮುಟ್ಟೋ ತನಕ ನಾವು ಆಶಾವಾದಿಗಳಾಗಿ ನಮ್ಮ ಪ್ರಯತ್ನವನ್ನು ಮುಂದೂಡಿಸ್ತಾ ಇರಬೇಕು. ಅದನ್ನು ಪದೇ ಪದೇ ನಮ್ಮ ಪುರುಷಾರ್ಥದಿಂದ ಪ್ರಯತ್ನದಿಂದ ಪಡ್ಕೊಳ್ಳುವಂತಹ ಒಂದು ಸ್ಫೂರ್ತಿ ನಮ್ಮಲ್ಲಿರಬೇಕು. ಅದಕ್ಕೆ ಆಶಾವಾದಿಗಳಂತ ಇಲ್ಲಿ ಹೇಳಲಾಗುತ್ತೆ. ನಮ್ಮ ಮನಸ್ಸಿನಲ್ಲಿ ಹಲವಾರು ಇಚ್ಛೆಗಳು ಉತ್ಪನ್ನವಾಗುತ್ತೆ. ಅದರಲ್ಲಿ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಅಂತ ಹೇಗೆ ಪರಿಶೀಲನೆ ಮಾಡೋದು? ಈ ಪರಿಶೀಲನೆ ಮಾಡೋದಕ್ಕೆ ಯಾವ ಶಕ್ತಿ ಅವಶ್ಯಕತೆ ಇದೆ? ಅದ್ರ ಬಗ್ಗೆ ತಿಳಿಸ್ತೀರಾ ಅಕ್ಕ? ಮನಸ್ಸು ಅನೇಕ ಇಚ್ಛೆಗಳಿಂದ ತುಂಬಿದಂಥ ಆಗರ ಅಂತ ಕೆಲವರು ಹೇಳ್ತಾರೆ. ಅಷ್ಟೇ ಅಲ್ಲ, ಇಚ್ಛೆಗಳು ಒಂದು ರೀತಿಯಲ್ಲಿ ಲಗಾಮಿಲ್ಲದ ಕುದುರೆಗಳ ಥರ ಓಡ್ತಾ ಇರುತ್ತೆ ಅಂತಲೂ ಹೇಳ್ತಾರೆ. ಒಂದು ವೇಳೆ ನಮ್ಮ ಮನಸ್ಸು ಅಂತಹ ಇಚ್ಛೆಗಳಿಗೆ ಬಲಿಯಾಗ್ತಾ ಇದ್ದಂತೆ ಅಥವಾ ಅನೇಕ ಆಸೆಗಳು ನಮ್ಮ ಮನಸ್ಸಲ್ಲಿ ಪದೇ ಪದೇ ಹುಟ್ಟುತ್ತಾ ಇರುತ್ತೆ ಅಂದ್ರೂ ಸಹ ಎಲ್ಲವನ್ನೂ ನಾವು ಸಾಕಾರವಾಗಿ ಪಡೀಲಿಕ್ಕೆ ಸಾಧ್ಯ ಆಗೋಲ್ಲ. ಅಥವಾ ಒಂದು ವೇಳೆ ಪಡೆಯೋಕ್ಕೆ ಸಾಧ್ಯವಾದ್ರೂ ಅದೆಲ್ಲವನ್ನೂ ಅಲ್ಪ ಸಮಯದಲ್ಲಿ ಪಡೆದು ಬಿಡಬೇಕು ಅನ್ನುವಂಥ ಅಭಿಲಾಷೆ ಇಟ್ಕೊಳ್ಳೋದು ಅದು ಬಹಳ ಅಪಾಯಕಾರಿ ಅಂತಲೇ ನನ್ನ ಅನಿಸಿಕೆ. ಅದಕ್ಕೆ ಬದಲು ಈ ಒಂದು ಅನೇಕ ಇಚ್ಛೆಗಳು, ಅನೇಕ ಆಸೆಗಳು, ಇದೆಲ್ಲದರಲ್ಲಿ ನಾನು ಈಗ ಏನು ಮಾಡಿದ್ರೆ ನನಗೆ ಮುಂದೆ ಸುಖಮಯವಾದಂತಹ ಪರಿಣಾಮ ಸಿಗುತ್ತೆ ಅನ್ನುವಂತಹ ವಿಚಾರವನ್ನು ನಮ್ಮ ವಿವೇಕ ಶಕ್ತಿಯಿಂದ ನಾವು ಪರಿಶೀಲನೆ ಮಾಡಬೇಕು. ಅನೇಕ ಇಚ್ಛೆಗಳಲ್ಲಿ ಕೆಲವು ಒಳ್ಳೆಯದಿರ್ಬೋದು, ಕೆಲವು ಕೆಟ್ಟದಿರ್ಬೋದು, ಕೆಲವು ಸಾತ್ವಿಕ ಇರ್ಬೋದು, ಕೆಲವು ತಾಮಸಿಕ ಇರ್ಬೋದು, ಕೆಲವು ನಮಗೆ ಹಿತಕಾರಿ ಇರ್ಬೋದು, ಆದರೆ ಅನ್ಯರಿಗೆ ಅದು ಅಪಾಯಕಾರಿ ಇರ್ಬೋದು. ಅಂತಹ ಒಂದು ಇಚ್ಛೆಗಳು ನಮ್ಮಲ್ಲಿ ಮನಸ್ಸಿನಲ್ಲಿ ಉತ್ಪನ್ನ ಆಗ್ತಾ ಇದ್ದಾಗ ಸ್ವಲ್ಪ ಅದಕ್ಕೆ ಕಡಿವಾಣ ಹಾಕುವುದು ಬಹಳ ಉತ್ತಮ. ಇದಕ್ಕೆ ಬೇಕು ನಮ್ಮಲ್ಲಿ ನಮ್ಮ ವಿವೇಕ ಶಕ್ತಿ. ವಿವೇಕ ಶಕ್ತಿ ಅಂದರೆ ಅರ್ಥ ಏನಪ್ಪ ಅಂದರೆ, ಈ ಮನಸ್ಸು ಸುಮ್ಮನೆ ವಿಚಾರ ಮಾಡ್ತಾ ಇರುತ್ತೆ, ಆ ಮನಸ್ಸಲ್ಲಿ ಹಲವಾರು ಇಚ್ಛೆಗಳು ಉತ್ಪನ್ನ ಆಗ್ತಾ ಇರುತ್ತೆ, ಹೀಗೆ ಮಾಡಿಬಿಡ್ಬೇಕು ಹಾಗೆ. ಈಗ ಉದಾಹರಣೆಗೆ ನೋಡಿ, ನಿಮಗೆ ಯಾರಾದರೂ ನಾವು ಅವಮಾನ ಮಾಡಿದರೆ ನಮ್ಮ ಮನಸ್ಸಲ್ಲಿ ಏನು ಬರುತ್ತೆ? ಅವ್ರು ಬರಲಿ ಇನ್ನೊಂದು ಸತಿ ನಾನು ಸರಿಯಾಗಿ ಮಾಡಿಬಿಡ್ತೀನಿ ಅಂತೀರ.
ಆದರೆ ಆ ವ್ಯಕ್ತಿ ನಮ್ಮ ಮುಂದೆ ಬಂದಾಗ ನಿಜವಾಗ್ಲೂ ಅದೇ ರೀತಿ ನಾವು ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅಲ್ವೇ? ಆದರೆ ಮನಸ್ಸು ಆ ರೀತಿ ನಮ್ಮಲ್ಲಿ ನಕಾರಾತ್ಮಕ ವಿಚಾರಗಳನ್ನು, ಇಚ್ಛೆಗಳನ್ನು ಉತ್ಪನ್ನ ಮಾಡಬಹುದು. ಆದರೆ ಭಗವಂತ ಮನುಷ್ಯನಿಗೆ ಹೇಗೆ ಮನಸ್ಸಿನ ಶಕ್ತಿ ಕೊಟ್ಟಿದ್ದಾನೋ ಹಾಗೆ ಮತ್ತೊಂದು ಅದ್ಭುತವಾದ ಶಕ್ತಿ, ವಿವೇಕ ಶಕ್ತಿಯನ್ನು ಕೊಟ್ಟಿದ್ದಾನೆ, ಬುದ್ಧಿಯ ಶಕ್ತಿಯನ್ನು ಕೊಟ್ಟಿದ್ದಾನೆ. ಆ ಕಾರಣ ಈ ಒಂದು ವಿವೇಕ ಶಕ್ತಿಯನ್ನು ಜ್ಞಾನಯುಕ್ತವಾಗಿ ಜಾಗೃತ ಮಾಡಿಕೊಂಡಾಗ ಆ ಬುದ್ಧಿಯಲ್ಲಿ ನಿರ್ಣಯ ಶಕ್ತಿ ಅನ್ನುವಂಥದ್ದೇನಿದೆ, ಆ ಒಂದು ಮನಸ್ಸಿನಲ್ಲಿ ಉತ್ಪನ್ನ ಆಗುವಂಥ ಎಲ್ಲ ವಿಚಾರಗಳು, ಇಚ್ಛೆಗಳು, ಆಸೆಗಳನ್ನು ಫಿಲ್ಟರ್ ಮಾಡುತ್ತೆ ಅಥವಾ ಪರಿಶೀಲನೆ ಮಾಡುತ್ತೆ, ಯಾವುದು ಉತ್ತಮ ಯಾವುದು ಇಲ್ಲ ಅಂತ ಹೇಳಿ. ಸೊ ಉತ್ತಮವಾದದ್ದನ್ನು ನಾವು ಆರಿಸ್ಕೊಂಡಾಗ ಅದರ ಹಿಂದೆ ನಮ್ಮ ಒಂದು ಶ್ರಮವನ್ನು, ನಮ್ಮ ಒಂದು ಪ್ರಯತ್ನವನ್ನು ಮಾಡಿದಾಗ ಅದು ನಮಗೆ ಉತ್ತಮಕಾರಿಯಾದಂಥ ಪರಿಣಾಮವನ್ನು ಕೊಡುತ್ತೆ. ಈ ವಿವೇಕ ಶಕ್ತಿಯನ್ನು ಜಾಗೃತ ಮಾಡಲಿಕ್ಕೆ ಮನುಷ್ಯನಿಗೆ ಬೇಕು ಜ್ಞಾನದ ಪ್ರಾಪ್ತಿ. ಯಾವ ಜ್ಞಾನದಿಂದ ಅವನಿಗೆ ತನ್ನ ಆತ್ಮದ ಅನ್ವೇಷಣೆ, ತನ್ನ ಜೀವನದ ಅನ್ವೇಷಣೆ, ತನ್ನ ಒಂದು ಜೀವನದ ಗುರಿಯತ್ತ ಸಾಗಲಿಕ್ಕೆ ಯಾವ ಪ್ರಯತ್ನ, ಯಾವ ಪುರುಷಾರ್ಥ ಮಾಡಬೇಕು, ಯಾವ ಕರ್ಮದಿಂದ ಅವನು ಉತ್ತಮವಾದಂತಹ ಒಂದು ಪರಿಣಾಮ ಅಥವಾ ಫಲವನ್ನು ಪಡ್ಕೊಳ್ಬೋದು ಎನ್ನುವಂಥ ಜ್ಞಾನ, ಇದೇ ಜ್ಞಾನದ ಸಂಪಾದನೆಯಿಂದ, ಪ್ರಾಪ್ತಿಯಿಂದ ಅವನ ವಿವೇಕ ಶಕ್ತಿ ಜಾಗೃತವಾಗುತ್ತೆ. ಇದಕ್ಕೆ ಪವರ್ ಆಫ್ ವಿಸ್ಡಮ್ ಅಂತಲೂ ಹೇಳ್ತಾರೆ. ಅದಕ್ಕೆ ಯಾವ ವ್ಯಕ್ತಿಯಲ್ಲಿ ಜ್ಞಾನ ಇದೆ ಅವನಲ್ಲಿ ವಿವೇಕ ಇದೆ. ಯಾವ ವ್ಯಕ್ತಿಯ ವಿವೇಕ ಶಕ್ತಿ ಜಾಗೃತವಾಗಿದೆ ಆ ಒಂದು ವ್ಯಕ್ತಿಯಲ್ಲಿ ಬುದ್ಧಿಯ ನಿರ್ಣಯ ಶಕ್ತಿ ಸದಾ ಜಾಗೃತವಾಗಿರುತ್ತೆ. ಅಂತಹ ವ್ಯಕ್ತಿ ತನ್ನ ಮನಸ್ಸಿನಲ್ಲಿ ಎಷ್ಟೇ ಕೋಲಾಹಲ ಎಬ್ಬಿಸ್ತಾ ಇರಲಿ, ಎಷ್ಟೇ ಇಚ್ಛೆಗಳು, ಅನಾವಶ್ಯಕವಾದಂತಹ ಒಂದು ಆಸೆಗಳು ಉತ್ಪನ್ನ ಆಗ್ತಾ ಇರಲಿ, ಆದರೆ ಅವನಲ್ಲಿ ಕಡಿವಾಣ ಹಾಕುವಂತಹ ಹತೋಟಿ ಅಥವಾ ಅದನ್ನು ನಿಯಂತ್ರಣ ಮಾಡಿ ಅದನ್ನು ಬೇಕಾಗಿರುವಂಥದ್ದನ್ನು ಮಾತ್ರ ಆರಿಸ್ಕೊಂಡು ಅದನ್ನೇ ಮಾಡುವಂತಹ ಒಂದು ಶಕ್ತಿ ಅವನಿಗೆ ಪ್ರಾಪ್ತವಾಗುತ್ತೆ. ಆದ್ದರಿಂದ ಆತ್ಮೀಯರೇ, ನಮ್ಮೆಲ್ಲರಲ್ಲೂ ಸಹ ಒಂದು ಅದ್ಭುತವಾದ ಮನಸ್ಸಿನ ಶಕ್ತಿ ಇದೆ ನಿಜಾನೇ. ಅದರ ಜೊತೆಯಲ್ಲಿ ನಮ್ಮಲ್ಲಿ ವಿವೇಕ ಶಕ್ತಿ ಜಾಗೃತ ಮಾಡುವಂತಹ ಒಂದು ಜ್ಞಾನ ಸಂಪಾದನೆಯೂ ಬೇಕು. ಇದರಿಂದ ನಮಗೆ ಮತ್ತೊಂದು ಅದ್ಭುತವಾದ ಶಕ್ತಿ, ನಮ್ಮಲ್ಲಿ ಬುದ್ಧಿಯ ಶಕ್ತಿ ಎನ್ನುವಂಥದ್ದೇನಿದೆ, ಅದರ ಉಪಯೋಗದಿಂದ ಮನಸ್ಸಿನ ಅನೇಕ ಇಚ್ಛೆಗಳಲ್ಲಿ ನಾವು ಯಾವುದು ಒಳಿತು, ಯಾವುದು ಅಳಿತಾಗುತ್ತೆ, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು ಅಂತ ಪರಿಶೀಲನೆ ಮಾಡಿ ಕೇವಲ ಒಳ್ಳೆಯದನ್ನು ಆರಿಸ್ಕೊಂಡಾಗ, ಅದನ್ನೇ ಮಾಡಬೇಕಂತ ನಿರ್ಧಾರ ಮಾಡಿದಾಗ ಅವಶ್ಯವಾಗಿ ಅಂತಹ ನಿರ್ಧಾರಗಳ ಇಚ್ಛೆಗಳನ್ನು ಪೂರ್ಣ ಮಾಡಿಕೊಂಡಾಗ ನಮ್ಮ ಜೀವನವೂ ಸುಗಮವಾಗುತ್ತೆ. ಅನ್ಯರ ಜೀವನಕ್ಕೂ ಸಹ ನಾವು ಒಂದು ಒಳ್ಳೆಯ ಮಾರ್ಗದರ್ಶಕರಾಗುವುದರಲ್ಲಿ ಸಂಶಯ ಇರುವುದಿಲ್ಲ. ವೀಕ್ಷಕರೇ, ಕೇಳಿದ್ರಲ್ವಾ? ಈ ಮನಸ್ಸು ಹಾಗೂ ಈ ಇಚ್ಛೆ ಶಕ್ತಿಯ ಮಧ್ಯದಲ್ಲಿರುವ ಸಂಬಂಧವನ್ನು ಅಕ್ಕ ಅವರು ಇವತ್ತು ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ನಾನು ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತೀನಿ. ಧನ್ಯವಾದ ಅಕ್ಕ.